ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಇವತ್ತಿನ ನನ್ನ ರೆಸಿಪಿ ಸ್ಪೈಸಿ ವೆಜಿಟೇಬಲ್ ಫ್ರೈಯನ್ನು ಮಾಡ್ತಾಯಿದ್ದೇನೆ, ಇಲ್ಲ ಪಲ್ಯ ಅಂತನಾದ್ರು ಹೇಳ್ಬೋದು. ಅನ್ನ, ದೋಸೆ, ಚಪಾತಿ ಒಟ್ಟಿಗೆ ಒಂದೇ ಅಲ್ಲದೆ ಹಾಗೇನೂ ಕೂಡ ಸಂಜೆ ಟೈಮಿಗೆ ತಿನ್ಬೋದು. ಹೆಲ್ದಿನೂ ಕೂಡ ಹೌದು. ಈ ರೆಸಿಪಿಯನ್ನು ತಿಳಿಯೋಣ. ನಾನಿಲ್ಲಿ ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು 4 ಚಮಚ ಆಗುವಷ್ಟು ಎಣ್ಣೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಹಾಗೆ ಈ ರೀತಿ ರೌಂಡಾಗಿ ಹೆಚ್ಚಿರುವಂಥ 1 ಕಪ್ ಆಗುವಷ್ಟು ಮೂಲಂಗಿ, ಹಾಗೆ 1 ಕಪ್ ಆಗುವಷ್ಟು ಕ್ಯಾರೆಟು. ಅದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಬೆಳೆದಿದೆ ಇದು. ನಿಮಗೆ ಬಾಳೆಕಾಯಿಯನ್ನು ಬಳಸಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ಆಲೂಗಡ್ಡೆಯನ್ನು ಕೂಡ ಬಳಸ್ಬೋದು. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರನ್ನೆಲ್ಲ ಹಾಕೋದು ಬೇಡ. ಒಂದು 10 ನಿಮಿಷ ಮುಚ್ಚಿ ಬೇಯಿಸಿ, ಮಧ್ಯ ಮಧ್ಯ ನೋಡ್ತಾ ಇರಿ. ನೋಡಿ, 10 ನಿಮಿಷದ ನಂತರ ಇದು ಒಂದು ಅರ್ಧದಷ್ಟು ಆಗುವಷ್ಟು ಬೆಂದಿದೆ. ಪುನಃ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ರೀತಿಯಲ್ಲಿ. ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಿಶಿನ, 1 ಚಮಚ ಗರಂ ಮಸಾಲ, ಖಾರಕ್ಕೆ ನಾನಿಲ್ಲಿ 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. 1 ಚಮಚ ಆಗುವಷ್ಟು ರಸಂ ಪುಡಿಯನ್ನು ಹಾಕಿದ್ದೇನೆ. ಇದ್ದರೆ ಮಾತ್ರ ಹಾಕಿದರೆ ರುಚಿಯಾಗಿರುತ್ತೆ. ಚೆನ್ನಾಗಿ ಒಂದ್ಸರಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ. ಮೇಲ್ಗಡೆಯಿಂದ ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು, ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹೂವನ್ನು ಹಾಕಿದ್ದೇನೆ. ರುಚಿಯಾಗಿರುತ್ತೆ ಇದನ್ನು ಬಳಸಿರೋದ್ರಿಂದ. ಈರುಳ್ಳಿ ಹೂವು ಹಾಕಿದರೆ ಒಂದು ರೀತಿ ಪರಿಮಳವು ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿ, ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಹುಳಿಗಾಗಿ ನಾನಿಲ್ಲಿ ಒಂದು ಅರ್ಧ ಕಡಿ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕಿದ್ದೇನೆ. ನೀವು ಬೇಕಿದ್ದರೆ ಚಾಟ್ ಮಸಾಲವನ್ನು ಕೂಡ ಬಳಸ್ಬೋದು. ಪುನಃ ಮತ್ತೆ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ಊಟದ ಜೊತೆಗೂ ಕೂಡ ತಿನ್ಬೋದು, ದೋಸೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಇದು. ಹಾಗೆ ಸಂಜೆ ಏನಾದರೂ ಸಣ್ಣ ಹಸಿವಿಗೆ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸಿದರೂ ಕೂಡ ಅಂಥ ಹೊತ್ತಲ್ಲಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ, ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.